ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನ್ ಎಲ್ಲಿದ್ಯಾ ವೇದಾಂತ್? ನನ್ನ ರಾಣಿ ಕಾಣಿಸ್ತಿಲ್ಲ ವೇದಾಂತ್. ಹೋಗಿ ಬಿಡು, ಬೇಜಾರು ಮಾಡ್ಕೊಳ್ಬೇಡ. ಅದೇಗೂ ಓಡ್ತಾನೆ ಇರಲಿಲ್ಲ, ಇನ್ನೊಂದು ತೊಗೊಂಡ್ರಾಯ್ತು. ಏನದ ನೀನ? ಹೋದ್ರೆ ಹೋಗ್ಲಿ ಬಿಡು, ಇನ್ನೊಂದು ತಗೊಳ್ಳೋಣ ಅಂತ ಹೇಳಿದೆ. ಹೋದ್ರೆ ಹೋಗ್ಲಿ ಅಂತ ಹೆಂಗಾಯ ಹೇಳ್ತೀಯ ನೀನು? ಅವಳ ಮೇಲೆ ನಾನು ಪ್ರಾಣ ಇಟ್ಕೊಂಡಿದ್ದೀನಿ. ನಾನು ನಿನ್ನ ಬಿಟ್ಬಿಡ್ತೀನಿ, ರಾಣಿನ ಬಿಟ್ಟು ಬತ್ತಿರಲ್ಲ. ಕಿತ್ತೋಗಿರೋ ಗಾಡಿಗೆ ಗಂಡನ್ ಬಿಡ್ತೀನಿ ಅಂತ ಹೇಳ್ತೀರ ನೋಡಯ್ಯ, ನಿಂಗೆ ಅವೆಲ್ಲ ಗೊತ್ತಾಗಲ್ಲ. ಅದನ್ನು ತೊಗೊಂಡು ಯಾರಿಗಾದ್ರೂ ಫ್ರೀಯಾಗಿ ಕೊಟ್ಬಿಡ್ಬೇಕು. ಆ್ಯಕ್ಚುಲಿ ಇದನ್ನು ಫ್ರೀಯಾಗಿ ಕೊಟ್ಟರೆ ಯಾರು ಇಸ್ಕೊಳ್ಳಲ್ಲ, ತೊಗೊಂಡೋಗಿ ಯಾವ್ದಾದ್ರು ಗುಜರಿಗೆ ಹಾಕಬೇಕು. ತಂದೆ ಸೂರ್ಯನಾರಾಯಣ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಬೇಜಾರಾಗಬೇಡಿ ಸರ್. ಇನ್ನೊಂದು ವಿಷಯ ಇದೆ, ನೀವು ಇಷ್ಟಿಕ್ ವಿಷಯಕ್ಕೆಲ್ಲ ಎಮೋಷನಲ್ ಆದ್ರೆ ಹೇಗೆ ಸರ್? ಪ್ರಜ್ವಲ್, ಈಗ ನಮ್ಮಪ್ಪ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ? ಸರ್, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ, ಆದರೆ ನೀವು ಅವರು ಇರೋ ಜಾಗಕ್ಕೆ ಹೋಗ್ಬೇಕಾಗುತ್ತೆ. ಶೋರ್, ಡೆಫಿನೆಟ್ಲಿ ಹೋಗ್ತೀನಿ. ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ, ಇವಾಗಲೇ ಹೋಗ್ತೀನಿ. ಅವ್ರು ಕಾಶಿಲಿದ್ದಾರೆ. ವಾಟ್? ಕಾಶಿಲಿದ್ದಾರಾ? ಅವ್ರು ಅಲ್ಲೇನು ಮಾಡ್ತಿದ್ದಾರೆ? ಅಷ್ಟಕ್ಕೂ ನಮ್ಮ ತಂದೆ ಅಲ್ಲಿರೋದು ನಿಮ್ಗೆ ಗೊತ್ತಾಯ್ತು? ಸರ್, ನಮ್ಮ ಕೆಲಸನೇ ಇದೆ ಅಲ್ವಾ ಸರ್? ಸ್ವಲ್ಪ ದಿನದ ಮುಂಚೆ ನಿಮ್ಮ ಹುಟ್ಟೂರಿನ ಪೋಸ್ಟ್ಮ್ಯಾನ್ ಹತ್ರ ನಿಮ್ಮ ಫ್ಯಾಮಿಲಿ ಬಗ್ಗೆ, ಪರ್ಟಿಕ್ಯುಲರ್ ಆಗಿ ನಿಮ್ಮ ತಂದೆ ತಾಯಿ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ತಿಳಿಸು ಅಂತ ಹೇಳಿದ್ದೆ. ಮೊನ್ನೆ ನಿಮ್ಮ ಊರಿನವರೊಬ್ಬರು ಕಾಶಿ ಯಾತ್ರೆಗೆ ಹೋಗಿದ್ರಂತೆ. ಅಲ್ಲಿ ನಿಮ್ಮ ತಂದೆಯನ್ನು ನೋಡಿದ್ರಂತೆ. ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಆ ಕ್ರೌಡಲ್ಲಿ ಮಿಸ್ ಆಗಿದ್ದಾರೆ. ಓಕೆ, ಅವ್ರು ಕಾಶಿಲಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತಲ್ವಾ? ನಾನು ಇವಾಗಲೇ ಹೋಗ್ತೀನಿ, ಹೇಗಾದರೂ ಮಾಡಿ ಅವ್ರನ್ನ ಕರ್ಕೊಂಬರ್ತೀನಿ. ಆದರೆ ನಮ್ಮ ತಂದೆ ನಾನು ನೋಡೇ ಇಲ್ಲ, ಅವ್ರು ಹೇಗಿದ್ದಾರೆ ಅಂತಲೂ ಗೊತ್ತಿಲ್ಲ. ಈಗಿರ್ಬೇಕಾದ್ರೆ ಅವ್ರನ್ನ ಹೇಗೆ ಕರ್ಕೊಂಬರ್ಲಿ ಪ್ರಜ್ವಲ್? ಸರ್, ನನಗೆ ಈ ಥರ ಪ್ರಶ್ನೆ ಬರುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ನಾನು ಕಂಪ್ಲೀಟ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನಿ. ಏನು ಪ್ಲಾನ್ ಅದು? ಸರ್, ನಿಮ್ಮ ತಂದೆ ಹೇಗಿದ್ದಾರೆ ಅಂತ ಕಂಡುಹಿಡಿಯೋಕ್ಕೆ ನಮಗೆ ಪ್ರಾಬ್ಲಮ್ ಆಗಲ್ಲ. ಯಾಕೆಂದರೆ ಅವ್ರು ಕಾಮನ್ ಮ್ಯಾನ್ ಅಲ್ಲ ಸರ್. ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜ್ ಆಗಿದ್ರು. ಹೈಕೋರ್ಟಲ್ಲಿ ರಿಜಿಸ್ಟ್ರಿ ಅಂತ ಇರುತ್ತಂತೆ, ಅದರಲ್ಲಿ ಜಡ್ಜ್ಗಳು ಎಲ್ಲ ರೆಕಾರ್ಡ್ ಇರುತ್ತಂತೆ. ಯಾವ ಕೋರ್ಟಲ್ಲಿದ್ದರು, ಎಷ್ಟು ವರ್ಷ ಇದ್ದರು, ಎಲ್ಲಿಗೆ ಟ್ರಾನ್ಸ್ಫರ್ ಆದರು, ಎಲ್ಲ ಇನ್ಫಾರ್ಮೇಷನ್ ಅದರಲ್ಲಿ ಇರುತ್ತಂತೆ. ಸೊ ನಾವು ಅಲ್ಲಿಗೆ ಹೋಗಿ ವಿಚಾರಿಸಿದ್ರೆ ನಿಮ್ಮ ತಂದೆ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಓಕೆ ಪ್ರಜ್ವಲ್, ಹಾಗಾದರೆ ತಡ ಮಾಡೋದು ಬೇಡ, ನಡೀರಿ ಹೋಗೋಣ. ಶೂರ್ ಸರ್, ಆದರೆ ನನಗೆ ಸ್ವಲ್ಪ ಟೈಮ್ ಕೊಡಿ. ಯಾವಾಗ ಹೋಗ್ಬೇಕು, ಎಷ್ಟೊತ್ತಿಗೆ ಹೋಗ್ಬೇಕಂತ ತಿಳ್ಕೊಂಡು ಟೈಮ್ ಹೇಳ್ತೀನಿ. ಓಕೆ ಪ್ರಜ್ವಲ್. ಕೋಟಿ ಕೋಟಿ ಜನುಮ ಕಳೆದರು ಅಪ್ಪ ತಾನೆ ಮೊದಲ ದೇವರು. ಮನಸ್ಸಿನ ಗರ್ಭದ ಗುಡಿಯಲ್ಲಿ ಹೆತ್ತವ ಅಪ್ಪ ನನ್ನ ಅಪ್ಪ. ಏ ಬಜಾರಿ, ನಿನಗೇನಾಯ್ತು? ಯಾಕೆ ಹೀಗೆ ನೋಡ್ತಿದ್ಯಾ ನನ್ನ? ಒಳ್ಳೆ ಮಾತಿಂದ ನಿಜ ಹೇಳಿದ್ರೆ ಸರಿ. ಎಲ್ಲಿ ನನ್ನ ರಾಣಿ? ಏನ್ ಮಾಡಿದ್ಯಾ ಅವಳನ್ನ? ಏ ಹೇಳಿಲ್ಲ, ಆ ತಗಡ್ ಪೀಸ್ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ. ಇಲ್ಲ, ಯಾಕೋ ನಿನ್ ಮೇಲೆ ಅನುಮಾನ. ಏ ಬಜಾರಿ, ಸುಮ್ಮನೆ ಅನುಮಾನ ಪಡೋದ್ರಲ್ಲಿ ಅರ್ಥ ಇಲ್ಲ. ನೀನು ಎಲ್ಲಿ ಪಾರ್ಕ್ ಮಾಡಿದ್ಯಾ ನಿನಗೆ ಗೊತ್ತಿರುತ್ತೆ, ಹೋಗಿ ನೋಡು. ಏ, ಅದಲ್ಲಿಲ್ಲ ಅಂತ ನಿನ್ನ ಹತ್ರ ಬಂದು ಕೇಳ್ತಾ ಇರೋದು. ನೀನೇ ಯಾರಿಗೂ ಕೊಟ್ಟು ಈಗ ಗೊತ್ತಿಲ್ಲ ಅಂತ ನನ್ನ ಹತ್ರ ಡೌ ಮಾಡ್ತಾ ಇದ್ಯಾ. ಏ ಬಜಾರಿ, ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ನಿಜ ಹೇಳ್ತಾ ಇದ್ದೀನಿ, ನನಗೂ ನಿನ್ನ ರಾಣಿಗೂ ಯಾವ ಸಂಬಂಧನೂ ಇಲ್ಲ. ನಾನು ಅದನ್ನು ತೊಗೊಂಡು ಯಾರಿಗೂ ಕೊಟ್ಟಿಲ್ಲ. ನನಗೆ ಗೊತ್ತು, ನಿನಗೆ ರಾಣಿ ಅಂದ್ರೆ ಹೊಟ್ಟೆ ಉರಿ.
ಅವಳು ನೋಡಿದ್ರೆ ನಿಂಗೆ ಸಹಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನೀನೇ ಬೇಕು ಅಂತ ಯಾರಿಗೋ ಹಾಫ್ ರೇಟ್ಗೂ ಚೀಪ್ ರೇಟ್ಗೂ ಮಾರಿಯತ್ತಾನೆ. ಏ ಬಚಾರಿ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ನೀನು ಅದನ್ನ ಸೀರಿಯಸ್ ತಗೊಳ್ತಿದ್ಯೋ? ಇಲ್ಲ ಇಲ್ಲ ಇಲ್ಲ, ಇದ್ರಲ್ಲಿ ನಿನ್ ಕೈವಾಡ ಇದೆ ಇದೆ ಇದೆ. ಸ್ಟಾಪ್ ಇಟ್ ಬಚಾರಿ. ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿಲ್ವಾ? ಸುಮ್ಮನೆ ಏನೋ ನೋಡಿ ನನ್ನ ಕೋಪ ಬರಿಸ್ತಿದ್ಯಾ ನೀನು. ಸಾಕು ಸುಮ್ಮನೆ ಕಂಡಿದ್ದೀನಿ. ರಾಣಿನ ಯಾರು ಹೇಳ್ದೆ ಕೇಳ್ದೆ ಮುಟ್ಟೋದಕ್ಕೆ ನಿಂಗೆ ಮನ್ಸಾದ್ರೂ ಹೆಂಗಯ್ಯ ಬರುತ್ತೆ? ಬಡ ಜೀವನ ಮಾರ್ಕೊಂಡು ತಿನ್ನೋದಕ್ಕೆ ನಿಂಗೇನು ಅನ್ಸಲ್ವಾ? ನೋಡು ಬಚಾರಿ, ಸುಮ್ಮನೆ ಏನೋ ಮಾತಾಡಿ ನನ್ನ ಕೋಪ ಬರ್ಸಿದ್ರೆ ಸರಿ ಇರೋದಿಲ್ಲ, ಹೇಳ್ತಾ ಇದ್ದೀನಿ. ಏನಯ್ಯ ಮಾಡ್ತೀಯಾ? ಏನ್ ಮಾಡ್ತೀಯಾ ಅಂತ ಮಾಡೋದೆಲ್ಲ ಮಾಡಿ ನನಗೆ ನನಗೆ ಅವಾಜ್ ಆಗ್ತೀಯಾ? ಆಮೇಲೆ ನಾನು ಯಾರು ಏನು ಅಂತ ತೋರಿಸ್ಬಿಡ್ಬೇಕಾಗತ್ತೆ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನ ರಾಣಿ ಇವತ್ತು ಮನೆಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ಏಯ್ ಸೈಕೋ, ತಲೆಗೆಲ್ಲ ಕೆಟ್ಟಿದ್ಯಾ ನನಗೆ? ನಿಂಗೆ ಕಿತ್ತೋಗಿರೋ ಡಬ್ಬ ನಾನು ಇಟ್ಕೊಂಡು ನಾನೇನ್ ಮಾಡಲಿ? ಯಾವನ್ ಎತ್ಕೊಂಡು ನೋಡ್ಕೋ ಹೋಗು. ನಂತರ ಮನೇಲಿ ಬಡ್ಕೋತಿದ್ಯಾ? ನೀನಲ್ದೆ ಇನ್ಯಾರು ಮಾಡಿರೋಕ್ ಸಾಧ್ಯ? ಯಾರು ಮಾಡಿರೋಕ್ ಸಾಧ್ಯ? ನನಗೆ ಗೊತ್ತು, ನೀನೇ ಮಾಡಿರೋದಿಲ್ಲ. ಬನ್ನಿ ಇಲ್ಲಿ. ಒಂದು ಗಾಡಿಗೋಸ್ಕರ ಯಾಕೆ ಕಿತ್ತಾಡ್ತಿದ್ದೀರಾ? ಸುಮ್ಮನಿದ್ರೆ ಸರಿ. ಅಮ್ಮ ನಿನ್ ತಾಳ್ಮೆ ತಗೋ. ಬಾ, ಏನಿದ್ರು ಕೂತ್ಕೊಂಡ್ ಮಾತಾಡೋಣ. ಬನ್ನಿ ವೇದಾಂತ್, ಬನ್ನಿ ಕೂತ್ಕೊಂಡ್ ಮಾತಾಡೋಣ. ಬನ್ನಿ ಬನ್ನಿ. ಅಂತೂ ಇತ್ತು, ನಂದು ಮೀರಿದು ಹೆಂಗೋ ಪ್ಯಾಚಪ್ ಆಯ್ತು. ಅಪ್ಪ, ಇವಾಗ ಸಮಾಧಾನ ಆಯ್ತು. ಆದಷ್ಟು ಬೇಗ ಅವಳಿಗೊಂದು ಗೋಲ್ಡ್ ಡ್ರಿಂಕ್ ಮಾಡಿಸಿ ಒಂದು ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ಬಿಟ್ರೆ ಎಲ್ಲ ಸೆಟಲ್ ಆಗ್ಬಿಡುತ್ತೆ. ಹೌದಲ್ವಾ? ಗೋಲ್ಡ್ ಡ್ರಿಂಕ್ ಮಾಡಿಸಿದ್ರೆ ಫಾರಿನ್ ಟ್ರಿಪ್ ಹೋಗೋಕ್ಕೆ ಬಡ್ಜೆಟ್ ಇರಲ್ಲ. ಇರಲಿ, ಇಲ್ಲೇ ಎಲ್ಲಾದರೂ ಲೋಕಲಲ್ಲಿ ಕರ್ಕೊಂಡು ಹೋಗ್ಬಿಡೋಣ. ನೀನು ಫೋನ್ ಮಾಡಿದೆ ಅಂದರೆ ಏನೊಂದಾಗಿದೆ ಅನಿಸುತ್ತೆ. ಹೇಳು, ಏನಾಯಿತು? ನೋಡಿ, ನೀವು ಈಗಲೂ ನನ್ನ ಸಹಾಯಕ್ಕೆ ಬರದೆ ಹೋದರೆ ನನ್ನ ಸೇಫ್ಟಿ ನಾನು ನೋಡ್ಕೋಬೇಕಾಗತ್ತೆ. ಸುಹಾಸಿನಿ, ಡೈರೆಕ್ಟಾಗಿ ವಿಷಯಕ್ಕೆ ಬಾ. ಆ ವಿಕ್ಕಿಗೆ ಆದಷ್ಟು ಬೇಗ ಒಂದು ಗತಿ ಕಾಣಿಸ್ಬೇಕು. ಸಾಧ್ಯ ಆದರೆ ಇವತ್ತೇ. ಬರ್ತಾ ಬರ್ತಾ ತುಂಬ ಓವರ್ ಆಗಿ ಆಡ್ತಾ ಇದ್ದಾನೆ. ನನ್ನನ್ನೇ ಸುಹಾಸಿನಿ ಅಂತ ಹೆಸರು ಹಿಡ್ದು ಕರೀತಾನೆ. ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಇಡಿಯಟ್. ವಿಷಯ ಬಿಟ್ಟು ಬೇರೆಲ್ಲ ಮಾತಾಡ್ತಾ ಇದೆಯಾ? ನನ್ನ ವಿಷಯ ಎಲ್ಲ ವೇದಾಂತ್ ಹತ್ರ ಹೇಳ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ. ಇಷ್ಟು ದಿನ ನನ್ನ ಬಗ್ಗೆ ಮಾತ್ರ ಹೇಳ್ತೀನಿ ಅಂತಿದ್ದ, ಈಗ ನಿಮ್ಮನ್ನೂ ಸೇರಿಸ್ಕೊಂಡಿದ್ದಾನೆ. ಆ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಓಡಾಡ್ತಿರ್ತಾನಲ್ಲ ನಮ್ಮ ಶತ್ರು, ಅವನ ಜೊತೆ ಕೈ ಮಿಲಾಯಿಸಿ ಮನೆ ಹಾಳು ಮಾಡೋ ಕೆಲಸ ಮಾಡ್ತಾ ಇದೆಯಾ ಅಂತ ನನಗೆ ಹೇಳ್ತಾನೆ. ಪ್ರೂಫ್ ಸಮೇತ ವೇದಾಂತ್ಗೆ ಹಿಡ್ಕೊಡ್ತೀನಿ ಅಂತಾನೆ. ಅವನೇನಾದರೂ ಹಾಗೆ ಮಾಡಿದ್ರೆ ನಾವೆಲ್ಲಾದರೂ ದೇಶಾಂತರ ಹೋಗ್ಬೇಕಾಗತ್ತೆ. ಈ ಸಾರಿ ಅವನ ಕಾನ್ಫಿಡೆನ್ಸ್ ನೋಡಿದ್ರೇ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಲಾಸ್ಟ್ ಟೈಮ್ ಹೇಗೋ ಎಸ್ಕೇಪ್ ಆದೆ. ಪ್ರತಿ ಸಾಸಿನೂ ಅದೃಷ್ಟ ನಮ್ಮ ಕಡೆನೇ ಇರುತ್ತೆ ಅಂತ ಓವರ್ ಕಾನ್ಫಿಡೆಂಟ್ ಆಗಿರೋದಕ್ಕೆ ನನಗಿಷ್ಟ ಇಲ್ಲ. ಪ್ಲೀಸ್, ಮೊದಲು ಅವನಿಗೊಂದು ಗತಿ ಕಾಣಿಸಿ. ಸರಿ, ಆ ವಿಚಾರ ನನಗೆ ಬಿಡು. ಅವನು ನಮ್ಮ ಬಗ್ಗೆ ಏನೇನು ಬೇರೆ ಮಾತಾಡ್ತಾನೆ ತಿಳ್ಕೊ. ಅವನು ಏನು ಪ್ಲಾನ್ ಮಾಡಿದಾನಂತ ನಿನ್ಗೆ ಗೊತ್ತಾದರೆ ನನಗೆ ಇನ್ಫಾರ್ಮ್ ಮಾಡು. ಸರಿ, ಕೇರ್ಫುಲ್ ಆಗಿರಿ. ನಿಮ್ಮ ಪ್ಲ್ಯಾನ್ ಏನಿದ್ರು ಹುಷಾರಾಗಿ ಎಕ್ಸಿಕ್ಯೂಟ್ ಮಾಡಿ. ನನಗೆ ಗೊತ್ತು ನೀನೇ ಮಾಡಿರೋದು ಅಂತ. ನೀನಾ ಬನ್ನಿ, ಈ ಕಡೆ ಕೂತ್ಕೋ 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 ಹೇಳ್ತೀನಿ. ವೇದಾಂತ್ ಸಮಾಧಾನ ಮಾಡ್ಕೊಳ್ಳಿ. ಏನೇದ್ರು ಸಮಾಧಾನ ಮಾತಾಡೋಣ. ನೋಡಿ ಸಾರ್ಥಕ್, ನಿಮ್ಮ ತಂಗಿಗೆ ಬುದ್ಧಿ ಹೇಳಿ. ಕಿತ್ತೋಗಿರೋ ರಾಣಿ ನಾನೇನೋ ಮಾಡಿರೋ ಥರ ಮಾತಾಡ್ತಾಳೆ. ಸುಮ್ಮನೆ ನನ್ನ ಕೋಪ ಬರ್ಸಿದ್ರೆ ನನ್ನ ಮನುಷ್ಯ. ಕೂಲ್ ವೇದಾಂತ್ ಸಮಾಧಾನ ಮಾತಾಡಿದ್ರೆ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಅಣ್ಣ, ಇವನ್ ಮಾತು ನಂಬೇಡ. ಇವನ್ ಸುಳ್ಳು ಹೇಳ್ತಾನೆ. ಇವರೇ ರಾಣಿನ ಕಿಡ್ನಾಪ್ ಮಾಡಿಸಿರೋದು. ಬಚಾರಿ, ಪ್ಲೀಸ್ ಅರ್ಥ ಮಾಡ್ಕೊ. ನನಗೆ ನಿನ್ನ ರಾಣಿ ಬಗ್ಗೆ ಏನೂ ಗೊತ್ತಿಲ್ಲ. ನನಗೆ ಚೆನ್ನಾಗಿ ಗೊತ್ತು. ನೀನೇನೋ ಮಾಡಿದ್ಯಾ. ನೀವು ಈ ರೀತಿ ಜಗಳ ಆಡೋದ್ರಿಂದ ಏನು ಯೂಸ್ ಇಲ್ಲ. ಆಗೋಗಿದೆ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ನೋಡಿ ಸಾರ್ಥಕ್, ನಾನು ಡಕೋಟ ರಾಣಿನ ಯಾರಿಗಾದ್ರೂ ಕೊಟ್ಬಿಡ್ತೀನಿ ಅಂತ ಸುಮ್ಮನೆ ಹೆದರಿಸ್ತಿದ್ದೆ. ಬಟ್ ನಾನು ಯಾರಿಗೂ ಅದನ್ನು ಕೊಟ್ಟಿಲ್ಲ.
ರೀತಿ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೈಲಿ ನೋಡೋದಕ್ಕಾಗಲ್ಲ. ಬೇಕಾದ್ರೆ ಹೊಸ ಗಾಡಿ ಕೊಡಿಸ್ತೀನಿ. ಬೇಕಾಗಿಲ್ಲ, ನನಗೆ ರಾಣಿನೇ ಬೇಕು. ಹಾಗಂದ್ರೆ ಹೇಗೆ? ಇಲ್ದಿರೋ ರಾಣಿನ ತೊಗೊಂಡು ಬಂದರೆ ಎಲ್ಲಿಂದ ಕರ್ಕೊಂಡು ಬರಲಿ? ಈಗ EVಗಳು ಬಂದಿದೆ, ನಿನ್ನ ರಾಣಿಗಿಂತ ಚೆನ್ನಾಗಿ ಓಡುತ್ತೆ. ಕೊಡಿಸ್ತೀನಿ, ತಗೋ, ನಿನಗೂ ಇಷ್ಟ ಆಗುತ್ತೆ. ಸುಮ್ಮನೆ ಕಂಡಿದ್ದೀನಿ. ನನ್ನ ರಾಣಿನ ಮೀರ್ಸೋ 2 ವೀಲರ್ಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಜೊತೆ ಎಷ್ಟು ಮೆಮೊರೀಸ್ ಇದೆ ಗೊತ್ತಾ? ನೀನು ಕೇವಲ ಅವಳನ್ನ 2 ವೀಲರ್ ಥರ ನೋಡ್ತಿದ್ದೆ ಅಷ್ಟೇ, ಆದರೆ ನಾನು ಅವಳನ್ನ ನನ್ನ ಪ್ರಾಣದ ಥರ ನೋಡ್ಕೊಂಡಿದ್ದೀನಿ ಗೊತ್ತಾ? ಕಷ್ಟದಲ್ಲಿದ್ದಾಗ ನನ್ನ ಕೈ ಹಿಡಿದಿದ್ದಾಳೆ, ನನ್ನ ಹತ್ತಾಗ ನನಗೆ ಸಮಾಧಾನ ಮಾಡಿದ್ದಾಳೆ, ನನ್ನ ಖುಷಿನ ಅವಳು ಸಂಭ್ರಮಿಸಿದಾಳೆ. ಅವಳ ಮೇಲೆ ನಾವಿಬ್ರು ಕೂತ್ಕೊಂಡು ಸವಾರಿ ಕೂಡ ಮಾಡಿದ್ದೀವಿ. ಒಂದು ನಿಮಿಷ, ನಾವಿಬ್ರು ಹೇಗೆ ಮೀಟ್ ಆಗಿದ್ದು ಅಂತ ಒಂದ್ಸತಿ ಫ್ಲಾಶ್ ಬ್ಯಾಕ್ ಹೋಗು. ಏನ್ ಮುಖ ಮುಖ ನೋಡ್ತಿದ್ಯಾ? ಫ್ಲಾಶ್ ಬ್ಯಾಕ್ ಹೋಗು ಅಂದೆ. ನೀನಾ ಗೊತ್ತಾಯ್ತಾ ಈಗ್ಲಾ? ಹ ಅಷ್ಟೇ ಯಾಕೆ, ನೀವು ನನಗೆ ಬಂದು ಪ್ರಪೋಸ್ ಮಾಡಿದಾಗ ಹುಡುಗ ಒಳ್ಳೆಯವನು, ಅವನ ಮದುವೆ ಮಾಡ್ಕೋಬೋದು ಅಂತ ಹೇಳಿದ್ದೆ ಅವಳು. ಆಮೇಲೆ ನಾನು ನಿನಗೆ ಒಪ್ಕೊಂಡಿದ್ದು. ಇಲ್ಲ ಅಂದ್ರೆ ಜಪ್ಪಯ್ಯ ಅಂದ್ರೆ ನಿನ್ನ ಮದುವೆ ಆಗ್ತಿರ್ಲಿಲ್ಲ. ಏಯ್, ಅದ್ಯಾವುದೋ ಕಿತ್ತೋಗಿರೋ ಡಕ್ಕಟ್ ಆಫೀಸ್ ಇಟ್ಕೊಂಡು ಎಷ್ಟು ಮಾತಾಡ್ತಿಲ್ಲ? ಏನಾದರೂ ಇಂಪಾರ್ಟೆಂಟ್ ಗಾಡಿ ಇಟ್ಟಿದ್ರೆ ಎಷ್ಟು ಮಾತಾಡ್ತಿದ್ದು? ಹೌದು ಕಣಯ್ಯ, ನನ್ನ ಪಾಲಿಗೆ ನನ್ನ ರಾಣಿನೇ ಇಂಪಾರ್ಟೆಂಟ್ ಗಾಡಿ. ಏನಿವಾಗ ಅವಳ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡೋಕ್ಕೂ ಮುಂಚೆ ನಮ್ಮಿಬ್ರು ನಾವು ಬಂದ್ ಮಾಡಿದ್ದು ನಮ್ಮ ರಾಣಿನ ಅನ್ನೋದನ್ನ ಮರಿಬೇಡ ನೀನು. ಅಷ್ಟಕ್ಕೂ ನೀನ್ ಡ್ರಿಂಕ್ಸ್ ಮಾಡಿದಾಗ ಕೂತ್ಕೊಂಡು ತಿರ್ಗಾಡ್ಸಿದ್ಲಲ್ಲ, ಅದು ರಾಣಿನ ನೆನ್ಪಿದ್ಯಾ? ಅವಾಗ ಅವಳು ನಮ್ಗೇನಾದ್ರೂ ತೊಂದರೆ ಮಾಡಲ್ಲ ಇಲ್ಲ ತಾನೆ? ಸೇಫಾಗಿ ಕರ್ಕೊಂಡು ಬಂದು ತಾನೆ? ಆದ್ರೆ ನೀನ್ ಇಂಪೋರ್ಟೆಡ್ ಗಾಡಿ ಏನಾದ್ರು ನಮ್ಮನ್ನ ಸೇಫಾಗಿ ಕರ್ಕೊಂಡು ಬಂದು ಬಿಡ್ತಿತ್ತಾ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವಕ್ಕೆಲ್ಲ ನಮ್ಮ ರಾಣಿಗಿರೋ ತರ ಎಮೋಷನ್ಸೇ ಇಲ್ಲ. ಸರಿ, ನನಗೇನು ಮಾಡ್ಬೇಕು ಅದನ್ನಾದ್ರೂ ಹೇಳು. ನೀನೇನು ಮಾಡೋದು ಬೇಕಾಗಿಲ್ಲ, ನನ್ನ ರಾಣಿ ಹುಡ್ಕೊಡು ಅಷ್ಟೇ. ಇದೊಳ್ಳೆ ಕಥೆ ಕಳೆದೋಗಿರೋದನ್ನ ಹೇಗೆ ಉಳ್ಕೊ ಬರೋದಕ್ಕಾಗುತ್ತೆ? ಬಜಾರಿ ಪ್ಲೀಸ್ ಅರ್ಥ ಮಾಡ್ಕೋ. ಆಗಲ್ಲ ಕಣಯ್ಯ. ನೋಡು, ನೀನು ಅದೇನು ಮಾಡ್ತೀಯ ನನಗೆ ಗೊತ್ತಿಲ್ಲ. ಇವತ್ತು ಸಂಜೆ ಒಳಗೆ ನನ್ನ ರಾಣಿ ನನ್ನ ಕಣ್ಣು ಮುಂದೆ ಇರ್ಬೇಕು. ಇಲ್ಲ ಅಂದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ವೇದಾಂತ್, ಇವತ್ತು ನಿಮ್ಮ ಟೈಮು ತುಂಬಾನೇ ಖರಾಬಾಗಿದೆ. ನನಗೂ ಹಾಗೆ ಅನಿಸ್ತಿದೆ ಸಾರ್ಥಕ್. ಆ ಗಾಡಿನ ಮಾತ್ರ 300 ರೂಪಾಯಿಗೆ ಹೋಗಲ್ಲ. ಯಾರು ಎತ್ಕೊಂಡು? ಅಯ್ಯೋ ವೇದಾಂತ್, 300 ಕತೆ ಇರಲಿ, ಅದನ್ನು ಫ್ರೀಯಾಗಿ ಕೊಡ್ತೀನಿ ಅಂದ್ರೆ ಯಾರೋ ತೊಗೊಂಡು ಹೋಗ್ತಾ ಇರಲಿಲ್ಲ. ಅದು ಯಾವ ನನ್ನ ಮಗ ಎತ್ಕೊಂಡು ಹೋದ್ನೋ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಸಾರ್ಥಕ್? ಪ್ರಜ್ವಲ್, ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ತಾನೆ? 100% ಸರ್, ಪಕ್ಕ ಇನ್ಫಾರ್ಮೇಷನ್ ಇದೆ. ಆದರೂ ನನಗೆ ಯಾಕೋ ಸಣ್ಣ ಭಯ ಇದೆ, ಎಲ್ಲಿ ನಮ್ಮ ಅಪ್ಪನ ಫೋಟೋ ನೋಡ್ತೀವೋ ಇಲ್ವೋ ಅಂತ. ಸರ್ ಟೆನ್ಷನ್ ಮಾಡಬೇಡಿ ಸರ್. ಪ್ರಜ್ವಲ್, ರಿಜಿಸ್ಟ್ರಿ. ಹಲೋ, ಏನು ಹಿಂಗೆ ನುಗ್ತಿದ್ದೀರಾ? ಯಾರು ನೀವು? ಮೇಡಮ್, ನನ್ನ ಹೆಸರು ವಿಕ್ರಾಂತ್ ವಸಿಷ್ಠ ಅಂತ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಅದಕ್ಕೇನಿವಾಗ? ನಮ್ಮ ತಂದೆ ಹೆಸರು ಸೂರ್ಯನಾರಾಯಣ್ ಅಂತ, ದೇವದುರ್ಗ ಡಿಸ್ಟ್ರಿಕ್ಟಲ್ಲಿ ಜಡ್ಜ್ ಆಗಿದ್ರು. ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಕ್ಕೆ ಬಂದಿದ್ದೀವಿ. ಹಲೋ ಮಿಸ್ಟರ್, ಇದು ಹೈಕೋರ್ಟ್ ರಿಜಿಸ್ಟರ್ ಆಫೀಸು ಅಂತ ಗೊತ್ತಿಲ್ವಾ ನಿಮಗೆ? ಸುಮ್ಮನೆ ಯಾಕ್ರಿ ನಮ್ಮ ತಲೆ ತಿನ್ನಕ್ಕೆ ಬರ್ತೀರಾ? ಹೊರಡ್ರಿ ಇಲ್ಲಿಂದ. ಅಯ್ಯೋ ಮೇಡಮ್, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀರಾ? ನೀವು ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಾನು ಇಲ್ಲಿಗೆ ನಿಮ್ಮ ತಲೆ ತಿನ್ನಕ್ಕೆ ಬಂದಿಲ್ಲ, ನಮ್ಮ ಅಪ್ಪನ ಬಗ್ಗೆ ಕೇಳಕ್ಕೆ ಬಂದಿರೋದು. ರೀ, ದಿನಕ್ಕೆ ನಿಮ್ಮಂಥವ್ರನ್ನ 100 ಜನ ನೋಡ್ತೀವಿ. ನಿಮಗೆ ಮಾಡಕ್ಕೆ ಬೇರೆ ಏನು ಕೆಲಸ ಇಲ್ಲ ಅಂದರೆ ನಮಗೂ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ನೋಡಿ, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ. ಹೊರಡಿ ಇಲ್ಲಿಂದ, ಹೊರಡಿ ಅಂದೆ. ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾವು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ, ಆಮೇಲೆ ನಿಮಗೆಲ್ಲ ಅರ್ಥ ಆಗುತ್ತೆ. ನೋಡಿ ಮೇಡಮ್, ನಮಗೆ ನಮ್ಮ ತಂದೆ ಯಾರು ಅಂತ ಗೊತ್ತಿಲ್ಲ. ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವು ಹುದ್ದಾಗಲೇ ಮನೆ ಬಿಟ್ಟು ಹೋದ್ರಂತೆ, ಅದಕ್ಕೆ ಅವ್ರನ್ನ ಹುಡ್ಕೋ ಪ್ರಯತ್ನದಲ್ಲಿ. ಯಾರೋ ನಿಮ್ಮ ತಂದೆ ಜಡ್ಜ್ ಆಗಿರೋದ್ರಿಂದ ಹೈಕೋರ್ಟ್ ರಿಜಿಸ್ಟ್ರಿಲಿ ಅವ್ರ ಫೋಟೋ ಸಿಗುತ್ತೆ ಅಂತ ಅಂದರು. ಅದಕ್ಕೆ ನಾವಿಲ್ಲಿ ಅವ್ರ ಫೋಟೋ ಹುಡ್ಕೊಂಡು ಬಂದ್ವಿ. ನಿಮ್ಮ ಕಡೆಯಿಂದ ಏನಾದರೂ ಅವ್ರ ಫೋಟೋ ಸಿಗ್ಬೋದಾ? ಅಯ್ಯೋ, ಇದನ್ನ ಮುಂಚೆನೇ ಹೇಳೋದಲ್ವಾ? ಹೇಳಕ್ಕೆ ನೀವು ಬಿಟ್ಟರೆ ಅಲ್ವಾ? ಹಾಂ, ಅವ್ರ ಹೆಸರೇನು ಅಂತ ಹೇಳಿದ್ರಿ?
ಸೂರ್ಯನಾರಾಯಣ್ ವಸಿಷ್ಠ ಅಂತ. ಓ ಓಕೆ. ಅವ್ರು ಯಾವ ವರ್ಷ ಜಡ್ಜ್ ಆಗಿದ್ರು ಅಂತ ಹೇಳ್ತೀರಾ? ಐ ಥಿಂಕ್ ಮೇಡಮ್ 98, 99 ಅನ್ಸುತ್ತೆ. ಹಾಗಾದರೆ ನೀವು 25 ವರ್ಷದ ಹಿಂದಿನ ಕತೆ ಹೇಳ್ತಿದ್ದೀರಾ? ಹೌದು ಮೇಡಮ್, ನಮ್ಮ ತಂದೆ 25 ವರ್ಷದಿಂದ ಜಡ್ಜ್ ಆಗಿದ್ರು. ಹಾಗಾದರೆ ಇದು ಸದ್ಯಕ್ಕಾಗ ಕೆಲಸ ಅಲ್ಲ. ನಿಮ್ಮ ತಂದೆ ಫೈಲ್ ಹುಡ್ಕೋಕ್ಕೆ ನನಗೊಂದಷ್ಟು ಟೈಮ್ ಬೇಕು. ನೀವೊಂದು ವಾರ ಬಿಟ್ಕೊಂಡು ಬನ್ನಿ, ನಾನು ಹುಡುಕಿಟ್ಟಿರ್ತೀನಿ. ಅಯ್ಯೋ ಮೇಡಮ್, 1 ವಾರ ಅನ್ನೋದು ತುಂಬ ಲೇಟ್ ಆಗುತ್ತೆ. ಯಾಕೆಂದರೆ ಸ್ವಲ್ಪ ಅರ್ಜೆಂಟ್ ಇದೆ ಅದಕ್ಕೆ. ಸಾರಿ, ಆಗಲ್ಲ. ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ. ನೆಕ್ಸ್ಟ್ ವೀಕ್ ಬನ್ನಿ, ಹೇಳ್ತೀನಿ. ಹೊರಡಿ ಪ್ಲೀಸ್. ಯಾರು ಅವರು? ಏನು ಗಲಾಟೆ ಅದು? ಸರ್, ಯಾರ ಸೂರ್ಯನಾರಾಯಣ್ ವಸಿಷ್ಠ ಅಂತೆ, ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜ್ ಆಗಿದ್ರಂತೆ. ಅವ್ರ ಕಡೆ ಸರ್ ಇವರು ಏನೋ ಡೀಟೇಲ್ಸ್ ಬೇಕು ಅವ್ರ ಬಗ್ಗೆ ಅಂತ ಬಂದಿದ್ದಾರೆ. ಸರಿ, ಕಳಿಸಿ ಒಳಗೆ. ಸರಿ ಸರ್. ಏನು ಮಾಡೋದು ಪ್ರಜ್ವಲ್ ಇವಾಗ? ಹಲೋ ಸರ್, ಸಾಹೇಬರು ನಿಮ್ಮನ್ನು ಕರೀತಿದ್ದಾರೆ. Can I come in, sir? ಸರ್, ನನ್ನ ಹೆಸರು ವಿಕ್ರಾಂತ್ ವಸಿಷ್ಠ ಅಂತ. ಸೂರ್ಯನಾರಾಯಣ್ ವಸಿಷ್ಠ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ವಿ. ಕೂತ್ಕೊಳ್ಳಿ. ಈ ಕಿತ್ತೋಗಿರೋ ಗಾಡಿಗೋಸ್ಕರ ಇವಳು ಯಾಕೆ ಇಷ್ಟೊಂದು ಗೋಳಾಡ್ತಿದ್ದಾಳೆ? ಗುಜರಿಗೆ ಹಾಕಿದ್ರೆ 100 ರೂಪಾಯಿ ಕೊಡಲ್ಲ. ಈ ಗುಜರಿ ಗಾಡಿಗೋಸ್ಕರ ಗಂಡನ್ ಬೇರೆ ಬಿಡ್ತೀನಿ ಅಂತಿದ್ದಾಳೆ. ಅಯ್ಯೋ ರಾಣಿ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ನಲ್ಲೇ, ಎಲ್ಲೇ ಹೋದೆ? ನನಗೆ ಗೊತ್ತು, ಇದೆಲ್ಲ ವೇದಾಂತ ಕಿತಾಪತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಒಪ್ಕೋತಾ ಇಲ್ಲ. ಅಯ್ಯೋ ರಾಣಿ, ಎಲ್ಲಿದ್ಯಮ್ಮ? ಎಲ್ಲಿ ಮಾರಿದ್ನೋ, ಯಾರಿಗೆ ಹೋಗಿ ಮಾರಿದ್ನೋ ಗೊತ್ತಿಲ್ಲ. ಹೋಗಿ ತಗೊಂಡಾದ್ರೂ ಬರ್ಬೋದಿತ್ತಲ್ಲ ಸಾರ್ಥಕ. ಅಯ್ಯೋ, ಈ ಗಾಡಿಯಿಂದ ನನ್ನ ಮರ್ಯಾದೆನೂ ಹೋಯ್ತು. ಅಣ್ಣ ಅಂತನಾದ್ರೂ ಕರಿತಿದ್ಲು. ಅಮ್ಮು ನೀನು ಅಳ್ಬೇಡ, ಸುಮ್ಮನಿರು. ಅಮ್ಮು, ಸಾಕು ನಿಲ್ಸೆ. ನೀನು ವೇದಾಂತ ತಪ್ಪು ತಿಳ್ಕೊಳ್ತಿದ್ಯಾ. ಅವ್ರು ಹಾಗೆಲ್ಲ ನಿನ್ನ ಭಾವನೆಗಳ ಜೊತೆ ಆಟ ಆಡಲ್ಲ. ನೀನು ಆ ಗಾಡಿನ ಎಷ್ಟು ಲವ್ ಮಾಡ್ತೀಯ ಅಂತ ಅವ್ರಿಗೆ ಗೊತ್ತಿದೆ. ಆಗಿರುವಾಗ ಅವರು ಯಾರಿಗೋ ದಾನ ಧರ್ಮ ಮಾಡ್ತಾರೆ, ಇಲ್ಲ ಗುಜರಿಗೆ ಹಾಕ್ತಾರೆ ಅಂತ ಯಾಕೆ ಅಂದ್ಕೊಳ್ತೀಯಾ? ಇಲ್ಲ ಅಣ್ಣ, ಈ ನಿನ್ ವಿತಂಡವಾದನ ನಾನು ಒಪ್ಪದೇ ಇಲ್ಲ. ಅಮ್ಮು, ಸಾಕು ಸುಮ್ಮನಿರು. ಒಂದು ವೇಳೆ ವೇದಾಂತ ಅವರು ನೀನು ಹೇಳ್ದಾಗೆ ಮಾಡಿದಿದ್ರೆ ಅವರವರೇ ಎಲ್ರಿಗೂ ಫೋನ್ ಮಾಡಿ ನನ್ನ ರಾಣಿ ಹುಡ್ಕೊಡಿ ಅಂತ ಯಾಕೆ ಹೇಳ್ತಿದ್ರು? ಸುಮ್ಮನೆ ನೀನು ಅವ್ರ ಮೇಲೆ ಗೂಬೆ ಕೂರಿಸ್ತಿದ್ಯಪ್ಪ. ಅಯ್ಯೋ ಸುಮ್ಮನಿರೋಣ. ಆ ಗೂಬೆ ಮೇಲೆ ನಾನು ಯಾಕಣ್ಣ ಗೂಬೆ ಕೂರಿಸ್ಲಿ? ಅವನೇ ಅಪರಾಧಿ. ನಿನ್ನೆ ಬೇರೆ ಖಚಿತವಾಗಿ ಉಚಿತ ಕೊಡ್ತೀನಿ ಅಂತ ಬೇರೆ ಹೇಳ್ತಿದ್ದ. ಅವನೇ ಅಪರಾಧಿ ಅಣ್ಣ. ಅಪರಾಧ ಕನ್ಫರ್ಮ್ ಆಗೋವರೆಗೂ ಅವ್ರು ಅಪರಾಧಿ ಆಗಲ್ಲ. ಈಸ್ ಜಸ್ಟ್ ಆರೋಪಿ. ಅದೇ ಆರೋಪಿ. ನೀನ್ ಬೇರೆ ನಂದು ತಪ್ಪು ಅಂತ ಅವನ್ ಬೇರೆ ವಹಿಸ್ಕೊಂಡು ಮಾತಾಡ್ತಾ ಇದೀಯ. ಹೋಗೋಣ ಸುಮ್ಮನೆ. ರಾಣಿ, ಅಯ್ಯೋ ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ. ಇದೇ ದೊಡ್ಡ ಅಯ್ಯ ಪೂಜಾ, ಇದನ್ನ ಓಡಿಸ್ಕೊಂಡ್ ಬರ್ಬಾರ್ದಂತೆ, ತಳ್ಕೊಂಡೇ ಬರ್ಬೇಕಂತೆ. ಮಗನ್ ತಗಡು ಗಾಡಿನ ತಗೊಂಬಂದು ಇದಕ್ಕೆ ಸರ್ವಿಸ್ ಬೇರೆ ಕೇಳು. ಹಬ್ಬಾ, ಯಾವುದಕ್ಕೊಂದ್ಸತಿ ಚೆಕ್ ಮಾಡ್ಬಿಡೋಣ. ಪರವಾಗಿಲ್ಲ, ನಮ್ಮ ಹುಡುಗ ಸರ್ವಿಸು ಚೆನ್ನಾಗೇ ಮಾಡವನೆ. ಇಲ್ಲ ಅಂದಿದ್ರೆ ಮೇಡಮು ನನ್ನ ನಟ್ಟು ಬೋಲ್ಟ್ನಲ್ಲಿ ಲೂಸ್ ಮಾಡಿಬಿಟ್ಟಿರೋರು. ಬೇಗ ಬೇಗ ತಗೊಂಡೋಗ್ಬಿಡೋಣಪ್ಪ, ಇಲ್ಲ ಅದಕ್ಕೆ ಬಯಸ್ಕೋಬೇಕು. ನನ್ನ ರಾಣಿ ಸಾರ್ಥಕಣ, ನನ್ನ ರಾಣಿ ಅಲ್ವಾ? ಅಮ್ಮು, ಅದು ನಿನ್ನ ಗಾಡಿ ಅಲ್ಲ, ಬೇರೆ ಯಾರ್ದೋ. ಈ ಗಾಡಿ ಹುಚ್ಚಿಂದ ನೀನು ಶರಪಂಜರ ಕಲ್ಪನೆ ಆಗ್ತಿದ್ಯಾ? ನಿಂಗೆ ಅವೆಲ್ಲ ಗೊತ್ತಾಗಲ್ಲ. ಬಾಯ್ ಮುಚ್ಕೊಂಡು ಕೂತ್ಕೊಳ್ಳಲ್ಲ. ಸಾರ್ಥಕ್, ನನ್ನ ರಾಣಿ. ನಿನಗಿದೆಲ್ಲ ಬೇಕಿತ್ತೇನೋ ಸಾರ್ಥಕ? ನಾನು ಯಾಕೆ ಹೇಳ್ತಾರೆ ಆಡ್ತಾ ಇದ್ದೀನಿ? ರಾಣಿ ತಳಿ ಸಾಕು. ಮಾಮೂಲಿ ಮೇಡಮ್.
ತಗೊಳ್ಳಿ ನಿಮ್ಮ ಗಾಡಿ ತಗೊಂಬಂದೀನಿ. ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಆಮೇಲೆ ಬಾಸ್ ಹತ್ರ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನನ್ನ ಮೇಲೆ ಚಾಡಿ ಚುಚ್ಚಿಬಿಡಿ. ರಾಣಿ 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 ನನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ದಮ್ಮ? ಮೇರಿ ಪ್ಯಾರಿ ರಾಣಿ, ನಂಗೊಂದು ಮಾತು ಹೇಳದೆ ಹೋಗೋದಕ್ಕೆ ಹೆಂಗೆ ಮನ್ಸು ಬಂತು ಚಿನ್ನಿ? ನಿಂಗೆ ಹೆಂಗೆ ಮನ್ಸು ಬಂತು ಚಿನ್ನಿ? ನಾನೇನು ಅನ್ಯಾಯ ಮಾಡಿದ್ದೆ ರಾಣಿ ನಿಂಗೆ? ಏನು ಅನ್ಯಾಯ ಮಾಡಿದ್ದೆ? ಏನಪ್ಪ ಇವರು ಮಾತು ಬರ್ದೇ ಇರೋ ಮೂಗ್ ಜೀವಿನ ಗಂಡನಿಗಿಂತ ಪ್ರೀತಿಯಿಂದ ತಪ್ಕೊತಿದ್ದಾರೆ. ಬಾಸ್ ಏನಾದರೂ ಇದನ್ನ ನೋಡಿದ್ರೆ ನನ್ನನ್ನು ಒಂದಿನಾನು ಈ ರೀತಿ ಹಗ್ ಮಾಡ್ಕೊಂಡಿಲ್ಲ ಅಂತ ಡೈವರ್ಸ್ ಕೊಟ್ಬಿಡ್ತಾರೆ ಅಷ್ಟೇ. ಚಿನ್ನಿ, ನೀನು ಒಂದು ನಿಮಿಷ ಕಾಣಿಸ್ತಿಲ್ಲ ಅಂತ ನನ್ನ ಪ್ರಾಣನೇ ಹೋಗಿ ವಾಪಸ್ ಬಂದ್ಬಿಡ್ತು ಗೊತ್ತಾ? ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಆದ್ರೆ ನೀನು ಮಾತ್ರ ಹಿಂಗೆ ಮಾಡ್ಬೋದಾ? ನನ್ನ ಬಿಟ್ಟು ಹೋಗ್ಬೋದಾ ಚಿನ್ನಿ? ಅಮ್ಮು, ಈಗ ರಾಣಿ ಸಿಕ್ಕಿದ್ಲಲ್ಲ, ಸಾಕು ಸುಮ್ಮನಿರು, ಸಮಾಧಾನ ಮಾಡ್ಕೋ.